ಅದೇ ಅದೇ ಉರಿಯುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಅದು ಕಲ್ಲು ಮಣ್ಣೆಲ್ಲ ಹೋಗಿರುತ್ತಲ್ಲ. ಅಯ್ಯೋ ಅಯ್ಯೋ ಯಾ ಗಾಯ ಆಯ್ತಾ? ನಿಮಿಷ ಡೆಟಾಲ್ ಇದೆ ಅಕ್ಕ ನಂತರ. ಬನ್ನಿ ಸೈಡಿಗೆ ಬನ್ನಿ. ಇಟ್ಕೊಚ್ಚಿ ನಾವು ನಿಮಿಷ. ಬರೀ ಇಲ್ಲಿ ಮಾತ್ರ ಬೇರೆ ಏನಾಗಿಲ್ಲ ಗಾಯ? ಬೇರೆ ಏನಾಗಿಲ್ಲ. ಸ್ವಲ್ಪ ಉರಿಯುತ್ತೆ, ಕಟ್ಕೊಡಿ. ಜೋರಾಗಿ ಬಂದವನು, ಅಲ್ಲಿಗೂ ನನ್ನ ಗಾಡಿ ಬ್ರೇಕ್ ಹೊಡೆದಿದ್ದೀನಿ. ನಿನಗೇನಾಗಿಲ್ಲ ವಚನ? ಅದೇ ಅದೇ ಉರಿಯುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಅದು ಕಲ್ಲು ಮಣ್ಣೆಲ್ಲ ಹೋಗಿರುತ್ತಲ್ಲ. ಇದು ಮಾಡ್ದ ತೊಳೆ ಹಿಂಗೆ ಹಿಡ್ಕೊಂಬಿಡಿ, ಹಿಂಗೆ ಹಿಡ್ಕೊತೀನಿ ಸ್ವಲ್ಪ ಹೊತ್ತು. ಹಾಂ ಸರ್, ನಿಮ್ಗೇನಾಗಿಲ್ಲಲ್ಲ? ಇಲ್ಲ, ಗಾಡಿನೇ ಕೆಳಗೆ ಬಿಟ್ಟಿಲ್ಲ, ಅವರು ಹಿಂದೆ ಇದ್ದಾರೆ. ಹಾಂ, ನಂದು ಆ್ಯಕ್ಚುಲಿ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ಅಂದ್ಕೊತೀನಿ. ಅದು ಅಂದರೆ ಅವರು ಫಾಸ್ಟಾಗಿ ಬಂದನಂತೆ, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಇವ್ರನ್ನ ಗಾಡಿನ. ಇವ್ರ ಗಾಡಿನ ಬೀಳ್ಸೇ ಇಲ್ಲ ಕೆಳಗಡೆಗೆ ಅಂತ. ಬಟ್ ಗಾಡಿನ ಬೀಳ್ಸೋದಕ್ಕಿಂತ ಮುಂಚೆ ಅದೇ ಹಿಂದೆಗಡೆ ಲೇಡೀಸ್ ಒಂದು ಸೈಡ್ ಕುತ್ಕೊಂಡಿರ್ತಾರಲ್ಲ, ಸ್ವಲ್ಪ ಗಾಡಿ ಹಿಂಗೆ ಬೆಂಡ್ ಆಗಿದ ತಕ್ಷಣ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವರು ಬಿದ್ದೋಗ್ಬಿಡ್ತಾರೆ. ಇವಾಗ ಎರಡು ಸೈಡ್ ಕುತ್ಕೊಂಡಿದ್ರೆ ಏನಾಗುತ್ತೆ, ಗಾಡಿ ಹಿಂಗೆ ಬೆಂಡ್ ಆದಾಗ ಕಾಲು ಕೊಟ್ಕೊತಾರೆ. ಅದೇ ಒಂದು ಸೈಡ್ ಕೂತಿದ್ದಾಗ ಲೆಫ್ಟಿಗೆ ಬಿದ್ದರೆ ಪರವಾಗಿಲ್ಲ, ಕಾಲು ಈ ಕಡೆ ಇರುತ್ತಲ್ಲ, ಕಾಲು ಕೊಟ್ಕೊಂಡ್ಬಿಡ್ತಾರೆ. ಬಟ್ ರೈಟಿಗೆ ಬಿದ್ದಾಗ ಏನಾಗುತ್ತೆ, ಕಾಲು ನೆಲಕ್ಕೆ ಸಿಗಲ್ವಲ್ಲ, ಅವಾಗ ಬಿದ್ದೋಗ್ಬಿಡ್ತಾರೆ. ಬೆನ್ನು ಸ್ವಲ್ಪ ಏಟಾಯ್ತು ಅಂತ ಏನೋ ಅಂತಿದ್ರು ಅವರು. ಯಾರೋ ಒಬ್ರು ಮಾಡೋ ತಪ್ಪಿಂದ ಇನ್ನೊಬ್ರು ಯಾರೋ ನೋವು ಅನುಭವಿಸ್ಬೇಕು ಗುರು, ಅದೇ ಬೇಜಾರು. ಆಕ್ಸಿಡೆಂಟಲ್ಲಿ ಯಾರೋ ಒಬ್ರು ತಪ್ಪು ಮಾಡ್ತಾರೆ, ಆಪೋಸಿಟಲ್ಲಿ ಇರೋರು ನೋವು ಅನುಭವಿಸ್ಬೇಕು. ದಯವಿಟ್ಟು ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿ ರೈಡ್ ಮಾಡಿ. ಆ ಗಾಡಿ ಬಿದ್ದಿದೆಯಲ್ಲ, ಅದನ್ನ ಎತ್ಕೊಂಡು ಸೈಡ್ಗೆ ಹಾಕಕ್ಕೆ ಹೋಗಿದ್ದಾರೆ. ಬಟ್ ಫಸ್ಟು ಏನಂದರೆ ಸ್ಕೂಟಿಗಳಲ್ಲಿ ಕೀಗಳನ್ನ ಆಫ್ ಮಾಡ್ಬಿಡಿ. ಇವಾಗ ಬರ್ತಾರೋ ಗಾಡಿಗಳೆಲ್ಲ ಹಿಂಗೆ ಅಂದರೆ ಕೆಳಗಡೆ ಬಿದ್ದಿದ ತಕ್ಷಣ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ, ಸೆನ್ಸರ್ ಇರುತ್ತೆ. ನನ್ನ ಗಾಡಿ ಹಂಗೆ ಕೆಳಗಡೆ ಬಿದ್ದಿದ ತಕ್ಷಣ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಬಟ್ ಸ್ವಲ್ಪ ಹಳೆ ಗಾಡಿಗಳಲ್ಲಿ ಆ ಥರ ಫೀಚರ್ಸ್ ಇರಲ್ಲ. ಅವಾಗ ಏನಾಗುತ್ತೆ, ಅದು ಗಾಡಿ ಸ್ಟಾರ್ಟಲ್ಲೇ ಇರುತ್ತಲ್ಲ, ಆ ಗಾಡಿನ ಎತ್ತಿ ಸೈಡ್ಗೆ ಹಾಕೋ ಟೈಮಲ್ಲಿ ಜನಗಳ ಆಕ್ಸಿಲೇಟರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ, ಗಾಡಿನ ಸೈಡ್ಗೆ ಹಾಕಬೇಕು ಅನ್ನೋದು ಅಷ್ಟೇ ಇರುತ್ತೆ ಮೈಂಡಲ್ಲಿ. ಸೊ ಅವಾಗ ಏನು ಮಾಡ್ತಾರೆ, ಆಬ್ವಿಯಸ್ಲಿ ಗಾಡಿ ತಳ್ಳಬೇಕು ಅಂದರೆ ಆಕ್ಸಿಲೇಟರ್ ಇಲ್ಲೇ ತಾನೇ ಇಟ್ಕೋಬೇಕು, ಹ್ಯಾಂಡ್ಲನ್ನ. ಸೊ ಹ್ಯಾಂಡ್ಲಿಂಗ್ ಹಿಡ್ಕೊಂಡಿದ್ದ ತಕ್ಷಣ ಆಕ್ಸಿಲೇಟರ್ ರೈಸ್ ಆಗ್ಬಿಡುತ್ತೆ, ಇಟ್ಕೊಂಡು ಹೋಗುತ್ತೆ ಗಾಡಿ. ಆ ಗಾಡಿ ಎತ್ತು ನಿಲ್ಸಕ್ಕೆ ಹೋಗಿ ಸೈಡ್ಗೆ ಪಾಪ ಇನ್ನೊಂದು ಕಾರ್ ಬರ್ತಿತ್ತಲ್ಲ ರೋಡಲ್ಲಿ, ಅವ್ರಿಗೋಗಿ ಗುದ್ರು ಇವರು. ಫಸ್ಟು ಗಾಡಿಗಳು ಬಿದ್ದಿದ ತಕ್ಷಣ ಕೀ ಆಫ್ ಮಾಡಿಬಿಡಿ. ಇಗ್ನಿಷನ್ ಬಟನ್ ಇದ್ದರೆ ಇಗ್ನಿಷನ್ ಬಟನ್ ಆಫ್ ಮಾಡಿ, ಇಲ್ಲ ಅಂದರೆ ದಯವಿಟ್ಟು ಕೀನೇ ಆಫ್ ಮಾಡಿಬಿಡಿ, ಬೆಸ್ಟ್ ಕೆಲಸ.